ಯಾರಿದ್ದೀರಾ ಈ ಮನೆಯಲ್ಲಿ? ಯಾರಿದ್ದೀರಾ? ನಮಸ್ತೆ ಸರ್. ನಮಸ್ತೆ. ಶಿವಾನಿ ಅಂತ ಅಂದರೆ ನೀವೇನಾ? ಇಲ್ಲ ಸರ್, ನಾನಲ್ಲ. ನನ್ನ ಹೆಸರು ಪುಣ್ಯ ಅಂತ ಹೇಳಿ. ನನ್ನ ತಂಗಿ ಈ ಮನೆಯಲ್ಲೇ ಇದ್ದಾರೆ, ಶಿವಾನಿ ಅಂತ ಹೇಳಿ. ಯಾಕೆ ಸರ್? ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಅವ್ರ ಮೇಲೆ ಕಂಪ್ಲೇಂಟ್ ಇದೆ. ಅವರೇ ಈ ರೀತಿ ಎಲ್ಲ ಹೇಳ್ಕೊಟ್ಟು ಮಾಡಿಸಿದ್ದಾರೆ ಅಂತ ಹೇಳಿ ಅವರು ನಮಗೆ ಹೇಳಿಕೆ ಕೊಟ್ಟಿದ್ದಾರೆ, ವೈಷ್ಣವ್ ಅವರು. ಅದಕ್ಕೇನೆ ಅವ್ರಿಗೆ ಅರೆಸ್ಟ್ ಮಾಡೋದಕ್ಕಂತ ಹೇಳಿ ಬಂದಿದ್ದೀವಿ. ಕರೀರಮ್ಮ ಅವ್ರನ್ನ. ಋತು ಅಕ್ಕ, ಋತು ಅಕ್ಕ, ಋತು ಅಕ್ಕ ಅವ್ರ ಮನೇಲಿ ಇಲ್ವಾ? ಇಲ್ಲ ಮೇಡಮರೇ, ಅವ್ರ ಅಮ್ಮರ ಮನೆ ಹತ್ರ ಹೋಗಿರ್ಬೇಕು. ಇಲ್ಲಿಲ್ಲ. ನಮ್ಮ ಅಕ್ಕನ ಕರೀತೀನಿ ಇರ್ರಿ ಸ್ವಲ್ಪ ಹೊತ್ತು. ನಮ್ಮ ಅಕ್ಕ ಇದೆ, ಅವ್ರನ್ನ ಕರಿತೀನಿ. ಇಲ್ಲಿದ್ದೀನಿ ಪುಣ್ಯ. ಯಾಕೆ? ಅಕ್ಕ, ಶಿವಾನಿನ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಬಂದಿದ್ದಾರೆ. ಅವಳು ಎಲ್ಲಿಗೆ ಹೋದ್ಲು? ಅವಳು ಅವ್ರ ಅಮ್ಮರ ಮನೆ ಹತ್ರ ಹೋಗಿದ್ದಾಳೆ ಸರ್. ಈಗ ಇಲ್ಲಿ ನೋಡಿ, ಎದುರಿಗೆ ಇಲ್ಲಿ ಈ ಕಡೆ ಕಾಣ್ತಾ ಇದೆಯಲ್ಲ, ಈ ಕಡೆ ಹೋಗ್ಬಿಟ್ಟು ಅಲ್ಲಿ ಒಂದು ಮನೆ ಇದೆ. ಅಲ್ಲಿ ರೀತಾರ್ ಮನೆ ಯಾವುದು ಅಂತ ಕೇಳಿದ್ರೆ ಹೇಳ್ತಾರೆ, ಇಲ್ಲಾಂದರೆ ನಾನೇ ತೋರಿಸ್ತೀನಿ ಬನ್ನಿ ಸರ್. ಅವ್ರ ಮನೆ ಅಲ್ಲಿ ಅಂತ ಹೇಳಿ ತೋರಿಸ್ತೀನಿ. ಅವಳು ಅಲ್ಲಿದ್ದಾಳೆ ಸರ್, ಶಿವಾನಿ ಅಂತ ಹೇಳಿ. ಅವಳನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಕ್ಕೆ ಕರ್ಕೊಂಬಂದಿದ್ದೆ. ಯಾಕೆ ಸರ್ ಅವಳನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಇಲ್ಲಿ ನೋಡಿಮ್ಮ, ಅವರು ಈ ಗೊಂಬೆಲ ಅವರು ಕುರಿಗಳು ಎಲ್ಲ ನಮಗೆ ಕಳ್ತನ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದರು. ಆ ವೈಷ್ಣವ್ರನ್ನ ವಿಚಾರಣೆ ಮಾಡಿದ್ಕೆ ಇದರಿಂದ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಅವರು ನಮಗೆ ಹೇಳಿಕೆ ಕೊಟ್ಟಿದ್ದಾರೆ. ಇದರಿಂದ ಅವರು ಯಾವ ಉದ್ದೇಶದಿಂದ ಇವ್ರು ಮಾಡಿಸ್ತಾ ಇದ್ದಾರೆ, ಅವ್ರಿಗೆ ಯಾಕೆ ಅಂತ ಹೇಳಿ ಎಲ್ಲ ನಮಗೆ ಹೇಳಿದ್ದಾರೆ. ಇದರಲ್ಲಿ ಶಿವಾನಿಯವರು ತುಂಬಾ ಹೇಳ್ಕೊಟ್ಟು ನನಗೆ ಈ ಥರ ಕೆಲಸ ಮಾಡೋಕ್ಕೆ ಅವ್ರು ಹೇಳ್ಕೊಟ್ರು, ಶಿವಾನಿಯವ್ರು ಹೇಳಿದರು ಅಂತ ಹೇಳಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರನ್ನ ಅರೆಸ್ಟ್ ಮಾಡೋದಕ್ಕಂತ ಹೇಳಿ ಬಂದಿದ್ದೀವಿ. ಗೊಂಬೆಲ ಅತ್ತೆ ಅವರು ತುಂಬ ಕಷ್ಟಪಡ್ತಾರೆ ಸರ್, ಅವ್ರಿಗೆ ನ್ಯಾಯ ಸಿಗಲೇಬೇಕು. ಪ್ಲೀಸ್ ಸರ್, ನೀವು ನ್ಯಾಯ ಅವ್ರಿಗೆ ಸಿಗೋ ಥರ ಮಾಡಬೇಕು. ತುಂಬ ಕಷ್ಟಪಟ್ಟು ಅವರು ಇವತ್ತು ಕುರಿಗಳನ್ನೆಲ್ಲ ಕಾದು ಎಷ್ಟು ಕಷ್ಟಪಡ್ತಾರೆ ಅಂಥವ್ರಿಗೆ ಈ ರೀತಿ ಮೋಸ ಆಗ್ತೈತೆ ಅಂತಂದರೆ ನೋಡ್ಕೊಂಡು ಸುಮ್ಮನಿರೋಕ್ಕಾಗುತ್ತಾ? ಅದಕ್ಕೇ ಸರ್ ಅವ್ರಿಗೆ ನ್ಯಾಯ ಕೊಡಿಸಿ ಸರ್. ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ, ಅವ್ರಿಗೆ ನ್ಯಾಯ ಕೊಡಿಸಿ. ಅವ್ರು ಕಷ್ಟ ಬೀಳೋದು ಯಾರಿಗೂ ಗೊತ್ತಿಲ್ಲ ಜನಗಳು, ಆದರೆ ಹೆಂಗೆ ಇದು ಮಾಡ್ತಾರೆ. ಅದಕ್ಕೆ ಅವರಿಗೆ ನ್ಯಾಯ ಸಿಗಲೇಬೇಕು ಸರ್. ಸರಿ ಆಯ್ತಮ್ಮ, ಇವಾಗ ನಾವು ಅದಕ್ಕೆ ನ್ಯಾಯ ಸಿಗಬೇಕು ಅಂತಲೇ ಇವ್ರನ್ನ ಯಾವ ಉದ್ದೇಶದಿಂದ ಇವ್ರು ಈ ರೀತಿ ಮಾಡ್ತಾ ಇದ್ದಾರೆ, ಇವ್ರು ಯಾಕೆ ಕೇಳ್ಕೊಟ್ರು, ಇವ್ರಿಗೆ ಬೇರೆ ಉದ್ದೇಶ ಏನಿದೆ, ಏನು ದ್ವೇಷ ಇದೆ ಈ ರೀತಿ ಮತ್ತೆ ಮಾಡಿಕೊಡ್ದು. ಮತ್ತೆ ಅವ್ರಿಗೆ ಏನಾದರೂ ತೊಂದರೆ ಆದರೆ ನೀವೇ ಅದಕ್ಕೆ ಕಾರಣ ನೋಡಿ ಅಂತ ಹೇಳಿ ಇವಾಗೆಲ್ಲನ ಬಿಗಿ ಬಂದೋಬಸ್ತ್ ಮಾಡಬೇಕು, ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಲೇ ನಾವು ಇವಾಗ ಶಿವಾನಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ಅದೇನೆಲ್ಲನ ಇವ್ರ ಮನಸ್ಸಲ್ಲಿ ಏನಿದೆ ಎಲ್ಲ ವಿಚಾರಣೆ ಮಾಡ್ತೀವಿ. ವಿಚಾರಣೆ ಮಾಡಿಬಿಟ್ಟು ಅದೇನಿದೆ ಎಲ್ಲ ತಿಳ್ಕೊಂಡು ನಾವು ಇವ್ರಿಗೆ ನ್ಯಾಯ ಸಿಗೋ ಥರ ಮಾಡ್ಕೊಡ್ತೀವಮ್ಮ, ಮಾಡ್ಕೊಡ್ತೀವಿ. ಪಾಪ ಇವತ್ತು ಅವ್ರ ಒಡವೆಗೆ ಅವ್ರು ಬುದ್ಧಿವಂತರು ಸಹ. ಅವ್ರಿಗೇನು ಯಾರಿಗೇನು ಅವ್ರು ಮೋಸ ಮಾಡಿಲ್ಲ, ಯಾರಿಗೇನು ಅವ್ರು ಅನ್ಯಾಯ ಮಾಡಿಲ್ಲ, ಯಾರ್ದನ ಬಾಸಕ್ಕೇನು ತಿಂದಿಲ್ಲ, ಏನಿಲ್ಲ. ಅವ್ರಿಗೇನೆ ಮೋಸ ಮಾಡಿದ್ದಾರೆ ಬಿಟ್ಟರೆ ಯಾರೇನೇ ಅವ್ರಿಗೆ ಮೋಸ ಮಾಡಿಲ್ಲ. ಅವ್ರಿಗೆ ಮೋಸ ಮಾಡಿಲ್ಲ ಸರ್. ಅದಕ್ಕೇ ನೀವು ಅವ್ರಿಗೆ ನ್ಯಾಯ ಸಿಗಂಗೆ ಮಾಡಿಕೊಡ್ಲೇಬೇಕು. ಅವ್ರಿಗೆ ಭಾಳ ಅನ್ಯಾಯ ಆಗ್ಬಿಟ್ಟೈತಿ. ಇವತ್ತು 10 ಕುರಿ ಹೋಗಿ 1 ಲಕ್ಷ ರೂಪಾಯಿ ದುಡ್ಡು. ಇವತ್ತು ಅಲೆನೇ 30 ಕುರಿ ಎಗ್ರಿಸಕ್ಕೆ ಬಂದವ್ರೆ. 30 ಕುರಿನೂ ಹೋಗಿದ್ರೆ ಅವ್ರು ಏನು ಮಾಡಬೇಕಾಗಿತ್ತು? ಪಾಪ ಎಷ್ಟು ಕಷ್ಟ ಬೀಳ್ತಾರೆ ಹೇಳ್ರಿ ಸರ್. ನೀವೇ ನೋಡಿರ್ತೀರ, ಕುರಿ ಕಾಯೋದು ಎಲ್ಲನ ಎಷ್ಟು ಕಷ್ಟ ಅಂತ ಗೊತ್ತೇ ಇರುತ್ತೆ ನಿಮಗೆ. ಅದೆಲ್ಲನ ನೀವು ನೋಡಿ ವಿಚಾರಣೆ ಮಾಡಿ ನ್ಯಾಯ ಸಿಗೋ ಥರ ಮಾಡಿರಿ. ಇವಾಗ ಶಿವಾನಿನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಬಂದಿದ್ದೀರಾ. ಸರಿ ಆಯಿತು, ಮಾಡ್ಕೊಂಡು ಹೋಗಿ. ನನ್ನ ಸೊಸೆನೇ, ಬೇರೆ ಯಾರೂ ಅಲ್ಲ. ಇವ್ರು ಯಾಕೆ ಹೇಳ್ಕೊಡ್ಬೇಕಾಗಿತ್ತು, ಯಾಕೆ ಇವಳು ಈ ರೀತಿ ಮಾಡಬೇಕಾಗಿತ್ತು? ಸರಿ ಆಯಿತು, ನಾವು ನ್ಯಾಯ ದೊರಕಿಸ್ಕೊಡೋ ಜವಾಬ್ದಾರಿ ನಮ್ಮದು. ಹಾಗಾದ್ರೆ ಸರ್ ಅಲ್ಲೇ ಇತ್ತಲ್ಲ ಅದೇ ಅವ್ರ ಮನೆ. ಹಿಂಗೋಗಿ ಹಿಂಗೆ ತಿರ್ಕೊಳ್ಳಿ, ಅಲ್ಲಿ ಗೇಟ್ ಇದೆ, ಒಂದು ಹಸಿರು ಕಲರು ಪೇಂಟ್ ಬರೆದಿದ್ದಾರೆ ಗೇಟ್ಗೆ, ಅದೇನೆ ದೊಡ್ಡ ಮನೆಗೆ. ಹಿಂಗೋಗಿ ಹಿಂಗೆ ತಿರ್ಕೊಳ್ರಿ. ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇವಾಗ ಶಿವಾನಿನ. ಅಲ್ಲ ಇವಳಿಗೆ ಯಾಕೆ ಬೇಕತ್ತೆ ನೋಡು, ಎಂಥದಕ್ಕೆ ಸಿಕ್ಕಾಕೊಂಡವಳೆ. ಯಪ್ಪ ದೇವ್ರೆ, ಸುಮ್ಮನೆ ಆಗಬೇಕು. ಆಗ್ಬೇಕು ಸುಮ್ಕಿರಿ. ಅವ್ರ ಅಮ್ಮ ದುಡ್ಡಿದೆ ಅಂತ ಕುಣಿತಾಳಲ್ಲ, ಅವ್ರ ಅಮ್ಮ ದುಡ್ಡು ಕಟ್ಟಿ ಬಿಡಿಸಬಿಡ್ಲಿ. ನಾವೇನು ಯಾಕೆ ತಲೆ ಕೆಡಿಸಮ್ಮಕ್ಕೆ ಹೋಗಲ್ಲ. ನಾನು ನಿಮ್ಮ ಮಾಮ್ಗೆ ಹೇಳೋದು ಆಟೆ. ಯಾಕೆ ತಲೆ ಕೆಡಿಸಬೇಡಪ್ಪ ನೀನು, ಅವಳು ಹೆಂಗಾರ ಮಾಡ್ಕೊಂಬ್ಲಿ ಅಂತಲೇ ನಾನು ಹೇಳೋದು. ನಿಮ್ಮ ಮಾಮ್ಗೆ ಅಷ್ಟೇನು. ನಿಮ್ಮ ಮಾಮ ಬರಲಿ, ನಾನು ಅದನ್ನೇ ಹೇಳೋದು. ನೀನೇನು ತಲೆ ಕೆಡಿಸಬೇಡ, ನಮ್ಮ ಅಮ್ಮಿಂದ 24 ಅವರ್ಸ್ ದುಡ್ಡು ನೋಡ್ತೀನಿ ಅಂತಾಳೆ. 24 ಅವರ್ಸ್ ದುಡ್ಡು ನೋಡೋಳು ಎಲ್ಲ ಬಿಡಿಸ್ಕೊಂಬರ್ಲಿ ಹೇಳೋ ಅಂತ ಹೇಳೋಣ. ನಾವೇನು ಯಾಕೆ ತಾವು ಸುದ್ದಿಗೆ ಹೋಗ್ಬೇಡ್ದು, ಯಾಕೆ ಗೊತ್ತಿಲ್ಲ ಮಂಗಿರ್ಬೇಕು, ಸುಮ್ಮನೆ ಇದ್ಬೇಡ್ರಿ. ನಾವು ಹೇಳಿದೀವಿ ಅಂಬೋದು ಗೊತ್ತಾಗೋದು ಬೇಡ, ನಾವು ಅಲ್ಲಿಗೆ ಹೋಗೋದು ಬೇಡ. ನಾವು ಹೇಳಿವಿ, ನಾವು ಈಗಳಮ್ಮ ಮಾಡ್ಕೊಂಬಲ್ಲ ಅಂದು ತಿರ್ಗಾದಿ ಏನ ನಮ್ಮ ಹುಡುಗ ಅಮ್ಮ ಹಾಕ್ತೀನಿ ಕಣಮ್ಮ ಮದುವೆನ ಅವಳೇನೆ ಅಂತ ಅಂದ. ಬೇಡ ಅತ್ತ ಅಂತ ಹೇಳಿ ಮದುವೆ ಮಾಡ್ಕೊಂತು. ನಾವು ಅತ್ಲಾಗ ಎಡಗಡಿಗೆ ಮಗ್ಲಿಗೆ ಎದ್ದು ಮದುವೆ ಮಾಡ್ಕೊಂಡು ನಮ್ಮಂಗಾಗೈತೆ ಕಣಮ್ಮ ತಾಯಿ. ಅವ್ರ ಸವಾಸನೆ ಬೇಡ ಅಂತೇಳಿ ಆಳೆ ಸುಮ್ಮನಾಗಿದ್ವಿ. ನಾವು ಆಳೆ ಗೊತ್ತು ಅವ್ರು ಹಿಂಗೆ ಮಾಡ್ತಾರೆ ಅಂತ, ಅವ್ರ ಸವಾಸನೇ ಬೇಡ ಅಂದ್ಕೊಂಡ್ವಿ.
ಅಂತ ಮಾತಾಡ್ತಾಳೆ, ಅಷ್ಟಿಷ್ಟು ಜಂಬ ಇಲ್ಲ. ಜಂಬ ಇರೋರಿಗೆ ಹಿಂಗಾದ್ರೇನೆ ಮತ್ತೆ ಬುದ್ಧಿ ಬರೋದು. ಅಷ್ಟಿಷ್ಟು ಜಂಬ ದೌಲತ್ತಿಲ್ಲ ಹೇಳು. ಅಲ್ಲ ಬೇರೆಯವ್ರಿಗೆ ಹೇಳ್ಕೊಟ್ಟು ಇಂಥದ್ದು ಮಾಡ್ಸೋದು ಏನು ಬೇಕು? ಅಲ್ಲ ಅವ್ರೇನೇನು ಬೇರೆಯವ್ರಮ್ಮಂಗೆ ಅಲ್ಲ. ನಮ್ಮ ದೊಡ್ಡಮ್ಮನಿಗೆ ಇಂಥದ್ದು ಹೆಂಗೆ ಮಾಡೋಣ, ಅವರು ನಮ್ಮ ಜೊತೆಗಿದ್ರು, ನಾವು ಅವರು ಚೆನ್ನಾಗಿದ್ವಿ, ಇರಲಿ ಸಾವಿರ ಇರಲಿ ಅಂಥದ್ದು ಬೇರೆಯವ್ರ ಹತ್ರ ಹಿಂಗೆ ಮಾಡಿಸಿ ಹಿಂಗೆ ಅವ್ರಿಗೆ ಕೆಟ್ಟದ್ದು ಮಾಡ್ಸೋ ಅಂಥದ್ದೇನು? ಯಾಕ ಪೊಲೀಸ್ನವ್ರು ಬಂದಿದ್ರಮ್ಮ? ನಿಂಗೆ ಬಂದಿದ್ರು ಕಣತೆ. ಶಿವಾನಿ ನೋಡಿಕೊಂಡು ಅದಕ್ಕೆ ಆರಾಮ ಮಂತಕ್ಕೆ ಹೋಗ್ಯವಳೆ. ಅಲ್ಲ ಇದ್ದಾಳೆ, ರಾತ್ರಿಯಿಂದನ ಅಲ್ಲೇ ಇದ್ದಾಳೆ, ಬಂದಿಲ್ಲ ಮಂತಕ್ಕೆ. ಬೈತಾರೆ ಅಂತ ಹೇಳಿ ನಮ್ಮ ವೃತ್ತಮ್ಮ ಯಾವಾಗ ಅಪ್ಪ ಇಂತಾಗ ಎಲ್ಲ ಹೇಳ್ತು, ಬರ್ಲಿ ತಡಿಯಮ್ಮ ನಾನೆಲ್ಲ ಮಾತಾಡ್ತೀನಿ ಅಂತು. ಅದಕ್ಕೇನೆ ಎದ್ರಿಕೊಂಡು ಬಂದಿಲ್ಲ. ಅಲ್ಲೇ ಸೇರ್ಕೊಂಡವಳು ಮಂತಾಗಿ. ಅದಕ್ಕೇನೆ ಈ ಪೊಲೀಸ್ನವ್ರು ಬಂದಿದ್ರು, ಅಲ್ಲೇ ಇದ್ದಾಳೆ ಅಂತೇಳಿ ಕಳಿಸಿದೀವಿ. ಕಂಡ್ರು ಕಾಣ್ದಂಗಿರಿ, ಯಾರು ಹೋಗ್ಬೇಡ್ರಿ. ಹೋದ್ರಿ ಗಳಪ್ಪ ಮಾತಾಡಲಿಲ್ಲ, ನಾನು ಕೇಳಲಿಲ್ಲ, ಹಿಂಗೆ ಪೊಲೀಸ್ನವ್ರು ಬಂದಿದ್ರು ಬರಲಿಲ್ಲ, ಮಾತಾಡಲಿಲ್ಲ ಯಾರು ಅಂಬೋದು ಬೇಡ. ಗೊತ್ತಿದ್ರು ಸುಮ್ಮನೆ ಗೊತ್ತಿಲ್ಲ ಅಮ್ಮಂಗಿರಿ. ಹೆಂಗಪ್ಪ ನಮಗೆ ಗೊತ್ತಿಲ್ಲ ಅಂತ ಅನ್ನತ್ತೆ. ಹೋಗ್ಲೇಬೇಡ ಅಲ್ಲಿ ಅಂತ ಮಾತಾಡಕ್ಕೆ ಹೋಗ್ಲೇಬೇಡ. ಅವಳು ಬೋಲ್ದವಲತ್ತ ಈ ಕೈ ಮಗಳು ಇಬ್ಬರೊಳಗು. ನಮ್ಮ ಮನೆಗೆ ಅವಳು ಹೇಳ್ದಂಗೆ ಕೇಳಲ್ಲ ಅಂದಮೇಲೆ ಇಂಥವೇನಕ್ಕೆ ಮಾಡಬೇಕು? ಈಗ ಅವ್ರ ಪಾಪ ಕಷ್ಟ ಬೀಳ್ತಾರೆ. ಕಷ್ಟ ಬೀಳೋರ್ದಾಗೆ ಆ ಕಷ್ಟ ಬೀಳೋರ್ಗೆ ಈ ರೀತಿ ಮೋಸ ಮಾಡಕ್ಕೆ ಹೋದೆ ನನಗೆ ಒಟ್ಟುರಿತೆ ತಮ್ಮ ಪಾಪ. ಅವ್ರ ಅಮ್ಮನ ಏಟ ಹೊಡೆದು ದುಡ್ಡು ಇಸ್ಕೊಂಡು ತಿಂದವಳೆ, ಕೊಟ್ಟೆ ಇಲ್ಲ. ಅವ್ರದ್ದು ಒಂದು 20 ಲಕ್ಷ ದುಡ್ಡು ತಿಂದವಳೆ. ಕೊಟ್ಟೆ ಇಲ್ಲ ಕಣಮ್ಮ. ಸುಮ್ಮನೆ ಒಂದು 10 ಲಕ್ಷ ಕೊಟ್ಟು ನಾನು ಕೊಟ್ಟೆ ಅಂತ ಹೇಳಿ ದೊಡ್ಡದಾಗ ನಾನು ಕುಡಿಕೊಂಡು ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ. ಅಯ್ಯೋ ಕುರಿ ಪರಿ ಎಲ್ಲ ಮಸ್ತಾಗೆ ಅವಳು ಯಾಕೆ ಡಾಬಿತ್ತಲ್ಲ, ಡಾಬಕ್ಕೆಲ್ಲ ಎಳ್ಕೊಂಡೋಗಿ ಕೊಯ್ಕೊಂಡವಳೆ. ಮಸ್ತ ಮೋಸ ಮಾಡ್ಯಾಳ ಪಾಪ. ಅದಕ್ಕೆ ಗೊಂಬೆ ಎಲ್ಲ ಬಿಡು ಜೊತೆಗೆ ಇದೀವಿ ಅಂತೇಳಿ ಪಾಪ ಸುಮ್ಮನೆ ಐತಿ. ಬಿಡು ಜೊತೆಗೆ ಇದೀವಲ್ಲ ಇನ್ಯಾಕೆ ಅಂತ. ಹಂಗೆ ಮನೆಯವ್ರದ್ದೆಲ್ಲ ಕೆಲಸ ಮಾಡ್ಕೊಂಡು ಅವಳು ಏನಾದ್ರು ಕಡ್ಡಿ ಇತ್ಲ ತೆಗ್ದಾಕ್ತಿರ್ಲಿಲ್ಲ ಪಾಪ. ಮನೆಯವ್ರದ್ದೆಲ್ಲ ಕೆಲಸ ಮಾಡ್ಕೊಂಡು ಕುರಿ ಕತ್ಕೊಂಬರಕ್ಕೆ ಹೋಗಿ ಕುರಿ ಎಟ್ಟೆಗಳದೆಲ್ಲ ಕಸ ಹೊಡೆದು ಪಾಟ್ ಬಿದ್ದೈತಿ. ಅದೆಲ್ಲ ಯಾರಿಗೂ ಕಾಮಲ್ಲ. ನಾನು ಹೋಗಲ್ಲ, ನಾನೇ ತಕ್ಕೋದೆ, ನಾನು ಯಾಕೆ ಹೇಳಕ್ಕೆ ಹೋಗಲ್ಲ. ಅಲ್ಲ ನಿನ್ನ ಪುಸ್ತಕನು ಓದಿಯಾ ಅಂತ. ಹೋಗ್ಬೇಡ ನೋಡಿ. ನಮ್ಮ ತಮ್ಮನ್ನ ಹೆಂಗಂದಾಳ ಅವಳು, ನಾಳೆ ಹೊತ್ನಾಗ ನಮ್ಮನ್ನ ಅವಳು ಸುಮ್ಮನೆ ಬಿಡ್ತಾಳೆ ನೋಡಿ. ಹೆಂಗಂದವಳೆ ಎಲ್ಲ ಒಂದು 15 ದಿನ ಬಂದಿರೋದಕ್ಕೆ ಎಂತ ಮಾತಾಡ್ಯವಳೆ. ಅಲ್ಲ ಎಷ್ಟು ಬೇಜಾರಾಗುತ್ತೆ ನನಗೇನು. ಸುಮ್ಮನೆ ಅದೇನಾಗುತ್ತೋ ಆಗಲಿ ನೋಡೇ ಬಿಡೋಣ. ಸುಮ್ಮನೆ ಯಾರು ಹೋಗೋದು ಬೇಡ, ಯಾರು ಏನು ಹೇಳೋದು ಬೇಡ. ಸೊ ನಾವು ಎತ್ತಲಾಗ ಇದು ಮಾಡ್ಕೊಂಡ್ವಿ ಅಮ್ಮ. ಅಲ್ಲೇ ಬೇಡ ಅಂತ ಸುಮ್ಮನಾಗಿದ್ವಿ. ಇದೊಳ್ಳೆ ನಮ್ಗೆ ಇದು ಮಾಡ್ಕೊಂಡ್ವಿ, ತಲೆಗೆ ತಂದ್ಕೊಂಡ್ವಿ ಅಮ್ಮಂಗೆ ಆಗ್ತೈತಿ. ಅಲ್ಲ ಅವಳಂತೂ ಹೋಗ್ಲಿ, ಅವನಾನ ಬುದ್ಧಿ ಕಲ್ತ್ಕೊಂಬಲ್ಲ ಹೇಳು. ಅವನೇ ಆಗ್ಯವನಿ. ಅವನು ಹೇಳ್ದಂಗೆ ಕೇಳ್ತಾನೆ, ಅವಳು ಹೇಳ್ದಂಗೆ. ಏನು ಮಾಡೋಕ್ಕಾಗುತ್ತಕ್ಕ? ಹೆಂಡ್ತಿಯರು ಹೇಳ್ದಂಗೆ ಕೇಳ್ತಾರೆ. ಇವಾಗ ಕೇಳಲಿಲ್ಲ ಅಂದರೆ ಅಯ್ಯೋ ನನ್ನ ಹೆಂಡ್ತಿ ಬಿಟ್ಟು ಹೋಗ್ತಾಳೇನೋ ಅಂತ ಅವ್ರಿಗೆ ಆಸೆ ಇರುತ್ತೆ ಹೆಂಡ್ತಿ ಮೇಲೆ, ಗಂಡ ಹೆಂಡ್ತಿಯ ಮೇಲೆ. ಏನು ಮಾಡೋಕ್ಕಾಗುತ್ತೆ? ಅವನಿಗೂ ಪಾಪ ಅಂಥದ್ದೆಲ್ಲ ಗೊತ್ತಾಗಲ್ಲ. ಇವಳೇ ಎಲ್ಲ ಇಲ್ಲದೆಲ್ಲ ಹೇಳ್ಕೊಡ್ತಾಳೆ, ಹಂಗೆ ಹಿಂಗೆ ಅಂತ ಇಲ್ಲದೆಲ್ಲ ಹೇಳ್ಕೊಡ್ತಾರೆ. ಅವನಂಗೆ ಮಾತಾಡೋ ಅಂಥವನಲ್ಲ. ಅಲ್ಲ ಹೇಳ್ಕೊಟ್ರು ಇವನು ಮಾತಾಡಬಾರ್ದು ಅಂದರೆ ಇವನೇನೇನು ಮಾತಾಡಲ್ಲ, ಹೋಗ್ಬಾರ್ದು. ನೆಂಟ್ರ ಮನೆ ಬಾಗ್ಲಾಗ ಎಷ್ಟು ಸುತ್ತಾಡ್ಕೊಂಡು ಹೋಗೋದು ಮಾಡಿದರೆ ಅಷ್ಟೇ ಅವ್ರು ಸದ್ರ ತಗೊಂತಾರೆ. ತಡಿ ಇನ್ನು ನೋಡ್ಬಂತ ಅವಳು ಅವ್ರ ಅಮ್ಮ ಏನೇನು ಬರುತ್ತೆ ಅಂತ. ದೇವ್ರು ಕೊಟ್ಟ ಕಾಲದಾಗ ಒಂದಿಟ್ಟು ಬಜಿಕೊಂಡು ಉಣ್ಬೇಕು, ಇಷ್ಟಾನೆ ಹಿಂಗೆ ಆಡಬಾರ್ದು. ಬೊಲ ಮೆರಿತಾರೆ ತಾಯಿ ಮಗಳಿಬ್ರು. ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ ದೇವರು. ನೋಡೋಣ ತಡಿ. ಇದು 2 ದಿನ, ಕತ್ಲೆ 2 ದಿನ, ಬೆಳಗ್ಗೆ 2 ದಿನ, ಅಷ್ಟೇನೆ. ಅಯ್ಯೋ ನೀನಿಂತಾರೆ ವ್ಯವಸ್ಥೆ ನಾನು ನೋಡಿಲ್ಲ. ಇತ್ತು ಕಾಲದಾಗೆ ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ ಅಂತ ಪರೀಕ್ಷೆ ಮಾಡ್ತಾನೆ ನಮ್ಮ ದೇವರು. ನಾನೇನ ಕೊಟ್ಟರೆ ಇವ ಹೆಂಗಿರ್ತಾನೆ, ಹೆಂಗೆ ಮೆರಿತಾನೆ ಅಂತ ಕಿತ್ಕೊಂಡು ನೋಡ್ತಾನಂತೆ ದೇವ್ರು. ನನ್ನ ಕಿತ್ಕೊಂಡ್ರೆ ನನ್ನ ನೆನೆಸ್ಕೊಂತಾನೋ ಇಲ್ವೋ ಇವನು ಅಂತ ಎಲ್ಲ ಪರೀಕ್ಷೆ ಮಾಡ್ತಾನೆ ಭಗವಂತ. ಎಲ್ಲಾರ್ಗು ಎಲ್ಲ ಥರದ ಪರೀಕ್ಷೆನೂ ಇಕ್ತಾನೆ. ನೋಡ್ಬಂತಾಡಿ ಹೋಗ್ಯವ್ರಲ್ಲಿ ಗೊತ್ತಾಗುತ್ತೆ. ತಡಿ ಅವ್ರ ಹಣೆ ಬರ ಪೊಲೀಸ್ನವ್ರು ಹೋಗ್ಯಾರ. ಸುಮ್ಮನಿರಿ ಎಲ್ಲ ಒಳಗಿರಿ ಹೇಳ್ತೀನಿ. ನಾನು ಎಲ್ಲೂ ಹೋಗಲ್ಲ. ಹೋಗ್ಬೇಳೆ ಹೇಳ್ಕೊಂಡು ಹೋದ್ಮೇಲೆ ಬುದ್ಧಿ ಬರೋದು. ಪೊಲೀಸ್ನವ್ರು ಹೇಳ್ಕೊಂಡು ಹೋಗಲ್ಲ, ಎಲ್ಲನ ಏಟ್ಪಾಟ್ ತಿಂದು ಬುದ್ಧಿ ಕಲ್ತ್ಕೊಂಬಿ. ನಮ್ರಿಗೆ ಇಂಥದ್ದು ಹೇಳ್ಕೊಟ್ಟು ಮಾಡ್ಸೋಕ್ಕೆ ಸ್ವಲ್ಪ ಭಯ ಇರಬೇಕು. ಪಾಪ ಅವ್ರು ಕಷ್ಟಪಡೋರಿಗೆ ಈ ರೀತಿ ಮಾಡಕ್ಕೆ ಹೋಗಿರೋಲ್ಲ. ಇವ್ರಿಗೆ ಒಳ್ಳೇದಾಗುತ್ತೆ. ಇವ್ರಿಗಂತೂ ಒಳ್ಳೇದಾಗಲ್ಲ, ನಿಜ ಒಳ್ಳೇದಾಗಲ್ಲ. ಅನ್ಕೋಬೋದು ಕೆಟ್ಟದ್ದು ಮಾಡಿದವ್ರಿಗೆ ಒಳ್ಳೇದಾಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ್ದೇ ಆಗೋದು, ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದಾಗೇ ಆಗುತ್ತೆ. ಮಕ್ಕಳು ಮರಿಗಾದ್ರೂ ಆಗುತ್ತೆ. ದೇವ್ರ ಭಗವಂತ ಎಲ್ಲಾದ್ರೂ ಒಂದು ಕಡೆಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಒಳ್ಳೆಯವ್ರಿಗೆ ಒಳ್ಳೇದು, ಯಾರನ್ನಾದ್ರೂ ಒಬ್ರು ಅದಕ್ಕೆ ಸಿಗ್ತಾನೆ. ಯಾವ ರೂಪದಾಗಾದ್ರೂ ಒಳ್ಳೇದಾಗುತ್ತೆ. ಯಾವುದೋ ಒಂದು ರೂಪದಾಗ ಎಂತಾರಲ್ಲ, ಹಾಗಂಗೆ ಯಾವುದೋ ಒಂದು ರೂಪದಾಗಾದ್ರೂ ಒಳ್ಳೇದಾಗಿ ಆಗುತ್ತೆ. ಶಿವಾನಿನ ಅರೆಸ್ಟ್ ಮಾಡೋಕ್ಕೆ ಪೊಲೀಸ್ನವ್ರು ಬಂದವ್ರೆ. ನಾವೇನು ಅದಕ್ಕೆ ಯಾರೂ ಹೋಗಲ್ಲ. ಸುಮ್ಮನೆ ನೋಡಿಲ್ಲ, ಏನೋ ಗೊತ್ತಿಲ್ಲ ಅಮ್ಮಂಗೆ ಇದ್ದು ಬಿಡ್ತೀವಿ. ನಾವೇನು ಅವಳ ಸಹಾಯಕ್ಕೆ ಯಾರೂ ಹೋಗಲ್ಲ. ಅಲ್ಲಿ ನೋಡೋದು ಇಲ್ಲ, ಏನಿಲ್ಲ. ಯಾಕಂದ್ರೆ ಅವಳಿಗೆ ಅಷ್ಟಿಷ್ಟು ಜಂಬ ಇಲ್ಲ. ನಮ್ಮ ಅಮ್ಮ 24 hours ದುಡ್ಡು ನೋಡುತ್ತೆ, ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅಮ್ಮನೇ ಎಲ್ಲ ಸಹಾಯ ಮಾಡ್ಕೊಂಡು ಅವ್ರ ಅಮ್ಮನ ತೆಗಿಯಲ್ಲ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.